Studies class 11 or first PU, first chapter, the concept of the characteristics of business activities. Today we will discuss about a characteristics of business activities. In previous class we discussed the concept of business. So today class a characteristics of business activities ಅಂದರೆ ಬಿಸ್ನೆಸ್ ಆಕ್ಟಿವಿಟೀಸ್ನ ಒಂದು ಲಕ್ಷಣಗಳಿಗೇನೇನಪ್ಪ ಅಂತ ಹೇಳಿ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ಸೊ ಫಸ್ಟ್ ಒನ್ ಈಸ್ ಆ್ಯನ್ ಎಕಾನಾಮಿಕ್ ಆಕ್ಟಿವಿಟೀಸ್. ಬಿಸ್ನೆಸ್ ಈಸ್ ಆ್ಯನ್ ಎಕಾನಾಮಿಕ್ ಆಕ್ಟಿವಿಟೀಸ್. ಬಿಸ್ನೆಸ್ ಅನ್ನೋದು ಒಂದು ಆರ್ಥಿಕ ಚಟುವಟಿಕೆ. ಸೊ ಇಟ್ ಕನ್ಸಿಡರ್ಡ್ ಟು ಬಿ ಆ್ಯನ್ ಎಕಾನಾಮಿಕ್ ಆಕ್ಟಿವಿಟಿ because it undertaken with the objective of earning money or a livelihood, not out of love, affection, sympathy or any other emotions. It may be mentioned here that this economic activities can be undertaken either a small or individual or a largely. So which means I already told economic activities means ಆರ್ಥಿಕ ಚಟುವಟಿಕೆ. ಸೊ ಬಿಸ್ನೆಸ್ ಅನ್ನೋದು ವ್ಯವಹಾರ ಅನ್ನೋದು ಒಂದು ಆರ್ಥಿಕ ಚಟುವಟಿಕೆ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಮುಖ್ಯ ಉದ್ದೇಶ ಏನಾಗಿರ್ತದೆ ಅಂತಂದರೆ ಒಂದು ಮನಿ ಅಂದರೆ ಹಣವನ್ನು ಸಂಪಾದನೆಯೇ ಆಗಿರುತ್ತೆ ಹೊರತು ಕೇವಲ ಈಗ ಉದಾಹರಣೆಗೆ ಕರುಣೆ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಸಿಂಪತಿ, ಅಫೆಕ್ಷನ್ ಇವೆಲ್ಲ ಒಂದು ಗಣನೆಗೆ ಬರೋದಿಲ್ಲ. ಸೊ ನಾವು ಮಾಡುವಂಥ ಚಟುವಟಿಕೆನಾಗಿರಬೇಕು ಆರ್ಥಿಕವಾಗಿ, ಅಂದರೆ ಹಣ ಸಂಪಾದನೆಯೇ ಆಗಿದ್ದಾಗ ಮಾತ್ರ ಆ ಒಂದು ಚಟುವಟಿಕೆ ಬಿಸ್ನೆಸ್ಸಿಗೆ ಒಳಪಡುತ್ತೆ ಅಂತ ಎಕಾನಾಮಿಕ್ ಚಟುವಟಿಕೆ ಅಂತ ಹೇಳಿ ಅನ್ಸ್ಕೊಳ್ಳುವಂಥದ್ದು ಅನ್ನೋದು ಮೊದಲ ಲಕ್ಷಣ ಅಂತ ನಾವು ಹೇಳ್ಬೋದು. ಸೊ ಬಿಸ್ನೆಸ್ ಅನ್ನೋದು ಏನಾಗಿದೆ ಆರ್ಥಿಕ ಚಟುವಟಿಕೆ ಆಗಿದೆ. ಸೊ ಬಿಸ್ನೆಸ್ ಅಂದರೆ ಹಣ ಸಂಪಾದನೆ ಮಾಡೋದೇ ಆಗಿರಬೇಕು ಅನ್ನೋದು ಮೊದಲನೇ ಲಕ್ಷಣ. ದೆನ್ ಸೆಕೆಂಡ್ ಒನ್ ಇಸ್ ಪ್ರೊಡಕ್ಷನ್ ಆರ್ ಎ ಪ್ರೊಕ್ಯೂರ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಪ್ರೊಡಕ್ಷನ್ ಆರ್ ಎ ಪ್ರೊಕ್ಯೂರ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡೋದು ಅಥವಾ ಪಡೆದುಕೊಳ್ಳುವುದು ಅಂತ ಹೇಳಿ ನಾವು ಹೇಳ್ಬೋದು. ಸೊ ಬಿಫೋರ್ ಅ ಗೂಡ್ಸ್ ಆಫರ್ಡ್ ಟು ಪೀಪಲ್ ಫಾರ್ ಎ ಕನ್ಸಂಪ್ಷನ್, these must be either produced or procured by a business enterprises. Every business enterprises either manufacturing the goods it deals in or acquiring them from producers to be further sold to consumers or users. Goods may be consist of a consumer items, daily uses, for example sugar, then also ghee, pen, paper, notebook, capital of a goods like a machinery, furniture, services may be including the facility of the consumers. So second one is production or a procurement of goods and services. ಏನು ಮಾಡುವಂಥದ್ದು ಅಂತಂದರೆ ಈಗ ಒಂದು ಗ್ರಾಹಕರು ಸೇವೆಗಳನ್ನು ಬಳಸಬೇಕು ಅಂತಂದು ಇದ್ದಲ್ಲಿ ಆವಾಗ ಏನು ಬೇಕು, ಮೊದಲನೇದಾಗಿ ಉತ್ಪಾದನೆ ಮಾಡಬೇಕು ಅಥವಾ ನಾವು ಎಲ್ಲಿಂದನಾದ್ರು ಪಡ್ಕೋಬೇಕು. ಸೊ ನಾವು ಎಲ್ಲಿಂದ ನಾವು ಪಡ್ಕೊಂಡಿದ್ರೆ ಮಾತ್ರ ಅದನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗೇನು ಮಾಡುವಂಥದ್ದು, ಉತ್ಪಾದನೆ ಪ್ರೊಡಕ್ಷನ್ ಮಾಡಬೇಕು. ಸೊ ಗೂಡ್ಸ್ಗಳನ್ನು ಅಥವಾ ಸೇವೆಗಳನ್ನು ಉತ್ಪಾದನೆ ಮಾಡಿದಾಗ ಮಾತ್ರ ನಾವು ಅದನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯ. ಸೊ ಇಲ್ಲಿ ಏನಾಗಿರಬೇಕು ಅಂತಂದರೆ ಬಿಸ್ನೆಸ್ನಲ್ಲಿ ಏನಾಗಿರಬೇಕು, ಪ್ರೊಡಕ್ಷನ್ ಮತ್ತು ಅಥವಾ ಪ್ರೊಕ್ಯೂರ್ಮೆಂಟು ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಸರಕು ಮತ್ತು ಸೇವೆಗಳ ಪ್ರೊಡಕ್ಷನ್ನರು ನಡೀತಾ ಇರಬೇಕು, ಹಾಗೆ ಪ್ರೊಕ್ಯೂರ್ಮೆಂಟ್ ಪಡೆದುಕೊಳ್ಳೋದನ್ನೋರು ಆಗ್ತಾ ಇರಬೇಕು. ಯಾಕಂದರೆ ನಮ್ಮ ದಿನನಿತ್ಯದ ಅವಶ್ಯಕತೆ ಇರುವಂಥ ವಸ್ತುಗಳನ್ನು ನಾವು ಏನು ಮಾಡಬೇಕಾಗತ್ತೆ, ಆ ವಸ್ತುಗಳು ಗ್ರಾಹಕರಿಗೆ ಸಿಗಬೇಕು ಅಂತಂದರೆ ಎಲ್ಲಿಂದ ನಾವು ತೊಗೊಂಡು ಬಂದಾರು ಮಾರಾಟ ಮಾಡಬೇಕು ಅಥವಾ ಏನು ಮಾಡಬೇಕು, ಉತ್ಪಾದನೆಯನ್ನಾರು ಮಾಡಿ ಮಾರಾಟ ಮಾಡಬೇಕು. ಸೊ ಇದೇನು ಏನಾಗಿರಬೇಕು, ನಡೀತಾನೆ ಇರಬೇಕು ಅನ್ನೋದು. ದೆನ್ ಥರ್ಡ್ ಒನ್ ಈಸ್ ಸೇಲ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಸೇಲ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಸರಕು ಸೇವೆಗಳ ಮಾರಾಟ ಅಥವಾ ವಿನಿಮಯ ಮಾಡಿಕೊಳ್ಳುವುದು. ಸೊ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಬಿಸ್ನೆಸ್ ಇನ್ವಾಲ್ವ್ಸ್ a transfer of exchange of goods and services for a value. If a goods are produced not for the purpose of sale but for personal consumption, it cannot be called a business activities. Cooking a food at home for the family is not a business, but cooking food and selling to others restaurant business. This essentially characteristics of a business is that there should be a sale or exchange of goods and services between the seller and the buyer. So the third one is the sale or exchange of goods and services. ಇಲ್ಲಿ ಏನಾಗುತ್ತೆ ಅಂತಂದರೆ ಸರಕು ಮತ್ತು ಸೇವೆಗಳನ್ನು ನಾವು ಮಾರಾಟವನ್ನಾರು ಮಾಡ್ಬೋದು ಅಥವಾ
ಬೈ ಒನ್ ಏನು ಮಾಡ್ಬೋದು, ಎಕ್ಸ್ಚೇಂಜ್ ಕೂಡ ಮಾಡ್ಬೋದು. ಸೊ ಇಲ್ಲಿ ಹಾಗಾದಾಗ ಮಾತ್ರ ಅದು ಬಿಸ್ನೆಸ್ ಅಂತ ಕರೆಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ನಾವು ಮನೆಯಲ್ಲಿ ಅಡುಗೆಯನ್ನು ಮಾಡ್ತೀವಿ. ಸೊ ಮನೆಯ ಪಾಲಿಗೆ, ಮನೆಯ ಮೆಂಬರ್ಸಿಗೋಸ್ಕರ ನಾವು ಒಂದು ವೇಳೆ ಅಡುಗೆಯನ್ನು ಮಾಡಿದ್ರೆ ಅದು ಬಿಸ್ನೆಸ್ ಚಟುವಟಿಕೆ ಅಂತ ಅನ್ಸ್ಕೊಳ್ಳೋದಿಲ್ಲ. ಸೊ ನಾಟ್ ಫಾರ್ ಅ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಅದೇ ನಾನ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಅದೇ ರೀತಿಯಲ್ಲಿ ನಾವು ಒಂದು ವೇಳೆ ರೆಸ್ಟೋರೆಂಟಲ್ಲಿ, ಹೋಟೆಲ್ಗಳಲ್ಲಿ ನಾವೇನಾದರೂ ಒಂದು ತಿಂಡಿಯನ್ನು ಮಾಡಿ ಸರ್ವ್ ಮಾಡಿದ್ರೆ, ಅಥವಾ ಅಲ್ಲಿ ರೆಸ್ಟೋರೆಂಟಲ್ಲಿ ಹೋಗಿ ಕೆಲಸವನ್ನು ಮಾಡಿದ್ರೆ ಅದೇನಾಗುತ್ತೆ, ಬಿಸ್ನೆಸ್ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಸೊ ಇಲ್ಲಿ ಏನಾಗುವಂಥದ್ದು, ನಾವು ಫ್ಯಾಮಿಲಿ ಪರ್ಪಸ್ಗಳಿಂದ ನಾವು ಮಾಡ್ತಾ ಇದ್ದರೆ ಅದು ಬಿಸ್ನೆಸ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಇರುವಂಥದ್ದು ಏನು ಹೇಳಿ, ಈ ಸರಕು ಮತ್ತು ಸೇವೆಗಳನ್ನು ಎರಡು ವ್ಯಕ್ತಿಗಳ ನಡುವೆ, ಅಂದರೆ ಬೈಯರ್ ಮತ್ತು ಸೇಲರ್ಗಳ ನಡುವೆ ನಡೆಯುವಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಸೊ third one is a sale or exchange of goods and services. Then fourth one is dealing in a goods and services on a regular basis. So dealing in a goods and services on a regular basis, ಸರಕು ಮತ್ತು ಸೇವೆಗಳ ನಿರಂತರ ವಹಿವಾಟು. Business involves dealings in a goods and services on a regular basis. One single transaction of a sale or a purchase therefore does not constitute a business. For example, if a person sells his domestic radio set even at a profit, it will be considered as a business activities. If she sells a radio set regularly either through a shop or from his residence, it will be regarded as a business activity. So in a dealing in a goods and services on a regular basis, if a person he sold a single radio for a domestic uses, it is not called a business activities. He sold a regular basis. ಸೊ ಇಲ್ಲೇನಾಗಿರುವಂಥದ್ದು ಅಂತಂದರೆ, ಒಬ್ಬ ವ್ಯಕ್ತಿ ತನ್ನ ಒಂದು ವೇಳೆ ಅವನ ಮನೆಯಲ್ಲಿ ಒಂದು ರೇಡಿಯೋವನ್ನು ಹಳೇದಾಗಿದೆ, ಅದನ್ನು ಅವನು ಮಾರಾಟ ಮಾಡ್ತಾನೆ. ಸೊ ಅದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಯಾಕಂತಂದರೆ ಅವನು ಆ ಒಂದು ರೇಡಿಯೋ ಹಳೇದಾಗಿದೆ ಅಥವಾ ಹೊಸದೇ ಇರ್ಬೋದು, ಒಟ್ಟು ಅವನು ಅದನ್ನಷ್ಟೇ ಮಾಡಿದ್ದಿದ್ದೆ, ಅದನ್ನೇ ಅವನು ನಿರಂತರವಾಗಿ ರೇಡಿಯೋವನ್ನೇ ಮಾರಾಟವನ್ನು ಮಾಡ್ತಾಯಿದ್ದೆ, ರೆಗ್ಯುಲರ್ ಬೇಸ್ ಆಗಿ ಮಾಡ್ತಾಯಿದ್ರೆ ಅದು ಬಿಸ್ನೆಸ್ ಅಂತ ಹೇಳಿಸ್ಕೊಳ್ಳುತ್ತೆ. ಸೊ ಇದೇನಾಗಿರುತ್ತೆ, ನಿರಂತರ ವಹಿವಾಟುಗಳು ನಡೀತಾ ಇದ್ದಾಗ ಮಾತ್ರ ಅದೊಂದು ಆರ್ಥಿಕ ಚಟುವಟಿಕೆ ಅಂತೇಳಿ, ಬಿಸ್ನೆಸ್ ಚಟುವಟಿಕೆ, ವ್ಯಾವಹಾರಿಕ ಚಟುವಟಿಕೆ ಅಂತೇಳಿ ಅನ್ಸ್ಕೊಳ್ಳುತ್ತೆ. ಸೊ ಕೇವಲ ಒಂದು ದಿನ ಮಾಡ್ಕೊಂಡು ಹೋದರೆ ಅದು ವ್ಯಾವಹಾರಿಕ ಚಟುವಟಿಕೆ ಆಗೋದಿಲ್ಲ ಅನ್ನೋದು ಇಲ್ಲಿ ಹೇಳಿರುವಂಥದ್ದು. Then profit earning. So profit earning is a main and important feature of a business activities because the main objective of a business is profit earning. So one of the main purpose of a business to earn income by a way of profit. No business can survive for a long without profit. That is why business make a possible effort to maximum profit by increasing the volume of the sales or increasing the cost. ಸೊ ಪ್ರತಿಯೊಂದು ವ್ಯವಹಾರದ ಪ್ರಮುಖ ಉದ್ದೇಶವೇ ಪ್ರಾಫಿಟ್ ಅರ್ನಿಂಗ್ ಆಗಿರುತ್ತೆ. ಸೊ ಯಾವುದೇ ಬಿಸ್ನೆಸ್ಸು ಸಕ್ಸಸ್ಫುಲ್ ರನ್ ಆಗಬೇಕು ಅಂತಂದರೆ ಅಲ್ಲಿ ಏನಾಗಿರಬೇಕು, ಪ್ರಾಫಿಟ್ ಬರಲೇಬೇಕು. ವಿತೌಟ್ ಪ್ರಾಫಿಟ್ ಕೆನಾಟ್ ಬಿ ಸಕ್ಸಸ್ಫುಲ್ಲಿ ಮೂವಿಂಗ್ ಅ ಬಿಸ್ನೆಸ್. ಸೊ ಯಾವುದೇ ಕಾರಣಕ್ಕೂ ಬಿಸ್ನೆಸ್ಸು ರನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ದಿಸ್ ಈಸ್ ಒನ್ ಆಫ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಒಂದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ ನಾವು ಹೇಳ್ಬೋದು. ದೆನ್ uncertainty of a return. Uncertainty of a return refer to a lack of knowledge relating to the amount of money that business is going to earn in a given period. So every business invests the money to run activities with the objective of earning a profit, but it is not certain to what amount of profit will be earned. There is always possibility to loss being incurred despite of the efforts to put into the business. So uncertainty of a return means ಅನಿಶ್ಚಿತ ಪ್ರತಿಫಲ. ಸೊ ಎವ್ರಿ ಬಿಸ್ನೆಸ್ಸನ್ನು ನಾವು ಆರಂಭಿಸಬೇಕಾದ್ರೆ ಏನಾಗುತ್ತೆ ಅಂತಂದರೆ, ನಾವು ಎಷ್ಟು ಪ್ರಾಫಿಟನ್ನು ಅರ್ನ್ ಮಾಡಬೇಕು ಅಂತ ಇಷ್ಟೇ ಬರುತ್ತೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಮಾರ್ಕೆಟಿನ ವೇರಿಯೇಷನ್ಸ್ಗಳ ಆಧಾರದ ಮೇಲೆ ಹೇಗೆ ಬೇಕಾದರೂ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವಾಗೂ ಪ್ರಾಫಿಟಿನ ಬಗ್ಗೆ ನಿಶ್ಚಿತವಾಗಿ ನಾವು ಇಷ್ಟು ಬಂಡವಾಳವನ್ನು ಹಾಕಿದ್ದೀವಿ, ಇಷ್ಟೇ ಬರ್ತದೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಆ ಒಂದು
ಅನ್ಸರ್ಟಿನಿಟಿಯನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಸೊ ಬಿಸ್ನೆಸ್ ಆ್ಯಕ್ಟಿವಿಟೀಸಲ್ಲಿ ಸೊ ಇದು ಆಗಿರುತ್ತೆ ಕೆಲವೊಂದು ಟೈಮಲ್ಲಿ. ಯಾಕಂತಂದರೆ ನಿರ್ದಿಷ್ಟ ಒಂದು ಪ್ರತಿಫಲವನ್ನು ಬಯಸಲಿಕ್ಕಾಗಲ್ಲ. ಮೇ ಬಿ ಇಟ್ ವಿಲ್ ಬಿ ರೈಸಿಂಗ್ ಆರ್ ಸಮ್ಟೈಮ್ಸ್ ಇನ್ಕರ್ಡ್ ಲಾಸಸ್. ಸೊ ಎರಡಕ್ಕೂ ಕೂಡ ರೆಡಿಯಾಗಿ ಇರಬೇಕಾಗುವಂಥ ಸಂದರ್ಭ ಬರುತ್ತೆ. ಸೊ ಅನ್ಸರ್ಟಿನಿಟಿ ಆಫ್ ರಿಟರ್ನ್. ದೆನ್ ಲಾಸ್ಟ್ ಒನ್ ಈಸ್ ಎಲಿಮೆಂಟ್ ಆಫ್ ರಿಸ್ಕ್, ನಷ್ಟ ಭಯದ ಅಂಶ. Risk is the uncertainty associated with an exposure of a loss to loss. It is caused by a sum of unfavorable or undesirable events. Risks are related with the factors like changes in the consumer tastes and passions, changes in the method of a production, strike, lockout at workplace, increase in the competition of a market, fire, theft, accidents, natural calamities. So ಏನಾಗುತ್ತೆ ಅಂತಂದರೆ ಎಲಿಮೆಂಟ್ ಆಫ್ ರಿಸ್ಕ್. ಸೊ ಸಮ್ಟೈಮ್ಸ್ ಏನಾಗುತ್ತೆ, ನಷ್ಟ ಭಯದ ಅಂಶವನ್ನು ಒಳಗೊಂಡಿರುತ್ತೆ ಬಿಸ್ನೆಸ್ ಆ್ಯಕ್ಟಿವಿಟಿ. ಸೊ ನಾವು ಹೇಳಲಿಕ್ಕಾಗಲ್ಲ. ಒಂದು ವೇಳೆ ಕೆಲವೊಂದು ಸಲ ಫೈರ್ ಆಕ್ಸಿಡೆಂಟ್ ಇರ್ಬೋದು, ಅಥವಾ ಮಾರ್ಕೆಟ್ಗಳಲ್ಲಿ ವೇರಿಯೇಷನ್ಸ್ ಇರ್ಬೋದು. ಸಮ್ಟೈಮ್ಸ್ ಏನಾಗಿರ್ತದೆ ಅಂತಂದರೆ ಕನ್ಸ್ಯೂಮರ್ ಟೇಸ್ಟ್ಗಳು ಬದಲಾಗ್ತಾ ಇರುತ್ತೆ, ಡೇ ಟು ಡೇ ಮಾರ್ಕೆಟಲ್ಲಿ ಅಪ್ಡೇಟ್ಗಳಾಗ್ತಾ ಇರ್ತದೆ. ಹಾಗಾಗಿ ಆಮೇಲೆ ಏನಾದ್ರು ನೈಸರ್ಗಿಕ ವಿಕೋಪಗಳಿಗೆ ಸಂದರ್ಭವಾಗಿ ಚೇಂಜಸ್ ಆಗ್ಬೋದು. ಸೊ ಹಾಗಾಗಿ ಒಂದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ನಷ್ಟ ಭಯವನ್ನು ಕೂಡ ಹೊಂದಿರಬೇಕಾಗುತ್ತೆ. ಯಾಕಂತಂದರೆ ನಷ್ಟ ಆದರೂ ಕೂಡ ಅದನ್ನು ಅಡಾಪ್ಟ್ ಮಾಡಿಕೊಳ್ಳೇಬೇಕಾಗುತ್ತೆ. ಸೊ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಇದು ಒಂದು ಕೂಡ ಅಂಶ ಅಂತ ನಾವು ಹೇಳ್ಬೋದು. ಐ ಹೋಪ್ ಸೊ ಟುಡೇ ವಿ ವಿಲ್ ಡಿಸ್ಕಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ business activities. So what are the characteristics of business activities? We already know business is an economic activity, then production or a procurement of goods and services, sale or exchange of goods and services, dealings in a goods and services on a regular basis, profit earning, uncertainty of return, element of risk. So these are all characteristics or a nature of business activities. I hope today class you will understand. If you like this video, please subscribe my channel, and thank you for watching. Thank you.